ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಮಾತ್ರ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವತ್ತು ನಾನು ಗಿಣ್ಣು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಹಸುವಿನ ಹಾಲಿನಿಂದ ಮಾಡೋ ಗಿಣ್ಣು ತೋರಿಸ್ತಾ ಇದ್ದೀನಿ. ಇದು ಮೊದಲನೇ ಹಾಲು ಫ್ರೆಂಡ್ಸ್ ಕಳಿಸ್ಕೊಟ್ಟಿದ್ರು. ಫಸ್ಟ್ನೇ ಹಾಲಿಂದ ಮಾಡಿದರೆ ಸೂಪರಾಗಿರುತ್ತೆ. ಆಮೇಲೆ ಎರಡನೇ ಹಾಲು ಕಟ್ ಕಳಿಸಿದ್ರು, ಅದನ್ನು ಹಾಕಿ ಮಾಡು ಅಂತ ನಮ್ಮ ಮನೆಯವರ ಚಿಕ್ಕಮ್ಮ ಕಟ್ ಕಳಿಸಿದ್ರು ಊರಿಂದ. ಆಮೇಲೆ 1 ಕಪ್ಪು ನಂದಿನಿ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸಾಕು, ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ಇದು ನೋಡಿ, ಒಂದು ಟೀ ಕುಡಿಯೋ ಲೋಟದಷ್ಟು ನಾನು ಮೊದಲನೇ ಗೀಬ್ನ ಹಾಲು ತೊಗೊಂಡಿದ್ದೀನಿ. ಅದು ಜಾಸ್ತಿ ಹಾಕಿದರೆ ಅಷ್ಟೊಂದು ಸರಿ ಹೋಗಲ್ಲ ಅಂತ ಮಿಕ್ಸ್ ಕಳಿಸ್ಕೊಟ್ಟಿದ್ದಾರೆ. ಈಗ ನೋಡಿ, 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಅಷ್ಟು ಸಾಕು. ಈಗ ಇದನ್ನೆಲ್ಲ ಫಸ್ಟು ನಾವು ಸೋಸ್ಕೋಬೇಕು ಫ್ರೆಂಡ್ಸ್ ಹಾಲು. ಯಾಕಂದರೆ ಹಾಲಿನಲ್ಲಿ ಧೂಳು ಅದು ಇರುತ್ತಲ್ವ, ಹಾಗಾಗಿ ಸೋಸ್ಕೋಬೇಕು ಎಲ್ಲನೂ. ನೋಡಿ, ಸೋಸ್ಕೋತಾ ಇದ್ದೀನಿ ಎಲ್ಲನೂ. ನಾನು ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಫ್ರೆಂಡ್ಸ್. ಈಗ 2 ವೀಕ್ಸ್ ಆಯಿತು ವೀಡಿಯೋಸೇ ಹಾಕಿಲ್ಲ. ಸ್ವಲ್ಪ ಮೈಯಲ್ಲಿ ಹುಷಾರಿರಲಿಲ್ಲ, ಕೆಲಸಗಳಿದ್ದು ತುಂಬ, ಹಾಗಾಗಿ ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಫ್ರೆಂಡ್ಸ್. ಇನ್ಮೇಲೆ ದಿನ ವೀಡಿಯೋ ಬರ್ತಾನೆ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇದು ನಂದಿನಿ ಹಾಲು 1 ಕಪ್ಪು ತೊಗೊಂಡಿದ್ದೀನಿ. ನಮಗಿನ್ನೂ ಗಟ್ಟಿ ಬೇಕು ಗಿಣ್ಣ ಅಂದರೆ ನಾವಿನ್ನೂ ಜಾಸ್ತಿ ಹಾಕ್ಬೋದು ಫ್ರೆಂಡ್ಸ್ ಗೀಬ್ನ ಹಾಲು. ಬಟ್ ನಾನು ಗಟ್ಟಿ ಬೇಡ, ಸ್ವಲ್ಪ ತೆಳ್ಳಗೆ ಇರಲಿ ಅಂತ ನಾನು ಕಮ್ಮಿ ಹಾಕ್ತಿದ್ದೀನಿ. ನೋಡಿ, ಎಲ್ಲ ಸೋಸ್ಕೊತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಗಿಣ್ಣು ರೊಟ್ಟಿಗೆ ಹಚ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ, ರೊಟ್ಟಿ ಚಪಾತಿಗೆ. ನಮ್ಮ ಮನೇಲಂತೂ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಫ್ರೆಂಡ್ಸ್ ಈ ಗಿಣ್ಣು. ತುಂಬ ಒಳ್ಳೆಯ ಆರೋಗ್ಯಕರ ಗಿಣ್ಣು ಫ್ರೆಂಡ್ಸ್ ಇದು. ಅವಾಗವಾಗ ತಿಂತಾಯಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಅದು ಬೆಲ್ಲ ಎಲ್ಲ ಕರಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಲೈಟಾಗಿ ಒಂಚೂರು ಚಿಟಿಗೆ ಉಪ್ಪು ಹಾಕ್ತಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಯಾವುದೇ ಸ್ವೀಟಿಗೂ ಸ್ವಲ್ಪ ಚಿಟಿಗೆ ಉಪ್ಪು ಹಾಕಬೇಕು. ಹಾಗಾಗಿ ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಅದು ಬೆಲ್ಲ ಕರಗಬೇಕು. ಈಗ ನೋಡಿ, ಎಲ್ಲ ಮಿಕ್ಸ್ ಆಗಿದೆ ಫ್ರೆಂಡ್ಸ್, ಬೆಲ್ಲ ಎಲ್ಲ ಕರಗಿದೆ. ಈಗ ನಾನು ಇಡ್ಲಿ ಮಾಡ್ತೀವಲ್ಲ ಆ ಪಾತ್ರೆ ಇಟ್ಟಿದ್ದೀನಿ, ನೀರು ಹಾಕ್ಬಿಟ್ಟು ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ. ನೋಡಿ, ನೀರು ಇಷ್ಟು ಹಾಕಿದ್ದೀನಿ. ನೀರು ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್. ನೀರು ಸ್ವಲ್ಪನೇ ಹಾಕಬೇಕು, ಭಾಳ ಹಾಕಿದರೆ ಅದು ಅಲ್ಲಾಡೋ ಚಾನ್ಸಸ್ ಇರುತ್ತೆ ಪಾತ್ರೆ, ಹಂಗಾಗಿ ಅಲ್ಲಾಡಿ ಬೀಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಸ್ವಲ್ಪನೇ ಹಾಕಬೇಕು ನೀರು. ನಾವು 10 ನಿಮಿಷ ಆದರೆ ಸಾಕು ಫ್ರೆಂಡ್ಸು, ಗಿಣ್ಣ ಆಗೋಗ್ಬಿಡುತ್ತೆ. ನಾನು ಹೆಂಗಾದರೂ ಆಗಲಿ ಅಂತ ಅದ್ರ ಮೇಲೆ ಕಲ್ಲಿಡ್ತಾ ಇದ್ದೀನಿ, ಯಾಕಂದರೆ ಗಾಳಿ ಹೋಗಬಾರ್ದಲ್ವ, ಹಂಗಾಗಿ ಅದ್ರ ಮೇಲೆ ಸ್ವಲ್ಪ ಕಲ್ಲಿಡ್ತಿದ್ದೀನಿ. ಆಮೇಲೆ ಮತ್ತೆ ತೆಗಿತೀನಿ. ನೋಡಿ, ಒಂದು ಕಲ್ಲಿಟ್ಟಿದ್ದೀನಿ. ಈಗ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬಿಡಬೇಕು. ಆಮೇಲೆ ಮಧ್ಯೆ ಸ್ವಲ್ಪ ತೆಗೆದು ನೋಡಬೇಕು ಫ್ರೆಂಡ್ಸ್, ತೋರಿಸ್ತೀನಿ ಯಾವ ಥರ ಅಂತ. ಈಗ ನೋಡಿ ಫ್ರೆಂಡ್ಸ್, ಎರಡನೇ ಸಲ ತೆಗೆದು ನೋಡ್ತಾ ಇದ್ದೀನಿ.
ನೋಡಿ ಸ್ಪೂನಲ್ಲಿ ಈ ಥರ ನೋಡಬೇಕು ನಾವು. ನೋಡಿ ಇನ್ನೂ ಆಗಿಲ್ಲ ಅಂತ ಅರ್ಥ. ಇದು ಸ್ಪೂನಿಗೆ ಹತ್ತಿದೆ, ಹಂಗಾಗಿ ಇನ್ನೂ ಆಗಿಲ್ಲ. ಇನ್ನೊಂದು 5 ನಿಮಿಷ ಆಗಬೇಕು ಫ್ರೆಂಡ್ಸ್. ಈಗ ಮತ್ತೆ ಮುಚ್ಚಿ ಇಡ್ತಾ ಇದ್ದೀನಿ. ಈಗೇನು ಕಲ್ಲು ಇಡಲ್ಲ, ಹಂಗೆ ಇಡ್ತೀನಿ. ಯಾಕಂದರೆ ಆಗೋಕ್ಕೆ ಬಂದಿದೆ ಗಿಣ್ಣು, ಹಂಗಾಗಿ ಈಗ ಕಲ್ಲಿಡಲ್ಲ, ಹಂಗೆ ಮುಚ್ಚಿಬಿಟ್ಟು ಇಡ್ತೀನಿ ಇನ್ನೊಂದು 5 ನಿಮಿಷ. ಈಗ ನೋಡಿ ಫ್ರೆಂಡ್ಸ್, ಇದು 3ನೇ ಸಲ ತೆಗೆದು ನೋಡ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ಗಿಣ್ಣ ತೋರಿಸ್ತಾ ಇದ್ದೀನಿ ನೋಡಿ, ನೀರು ಯಾವ ಥರ ಕುದೀತಾ ಇದೆ. ಬಟ್ ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇಟ್ಟಿರಬೇಕು ಫ್ರೆಂಡ್ಸ್, ಜಾಸ್ತಿ ಜೋರಾಗಿ ಇಡಬೇಡಿ. ನಮ್ಮ ಮನೆಯವರು ಪ್ಲೇಟ್ ತೆಗಿತಾ ಇದ್ದಾರೆ, ಅದು ಸುಡುತ್ತೆ ಅಂತ. ನೋಡಿ ಈಗ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಈಗ ಸ್ಪೂನ್ ಹಾಕಿ ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಕೈಗೆ ಅದು ಸ್ಪೂನಲ್ಲೇ ಹತ್ತಲ್ಲ, ಸ್ಪೂನಲ್ಲೇ ಹತ್ತಿದ್ರೆ ಇನ್ನೂ ಆಗಿಲ್ಲ ಅಂತ ಅರ್ಥ. ನೋಡಿ ಈಗ ಸ್ಪೂನಿಗೆ ಹತ್ತುತ್ತಾ ಇಲ್ಲ ಅದು ಗಿಣ್ಣ. ನೋಡಿ ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈಗ ನಾವು ಗ್ಯಾಸು ಆಫ್ ಮಾಡಿಬಿಟ್ಟು ಮುಚ್ಚಿ ಇಡಬೇಕು ಫ್ರೆಂಡ್ಸ್. ಈಗ ನೀರು ಕಾದಿದೆ ಅಲ್ಲ, ಅದಕ್ಕೆ ಚೆನ್ನಾಗಿ ಬರುತ್ತೆ ಇನ್ನು. ಈಗ ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ಟು ಬಿಡ್ತೀನಿ. ತಣ್ಣಗಾದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ಇದು ನೈಟ್ ಮಾಡಿದ್ದೆ ಫ್ರೆಂಡ್ಸ್. ನೈಟ್ ಮಾಡಿದರೆ ಬೆಳಿಗ್ಗೆ ತಿನ್ಬೋದು, ಹಂಗಾಗಿ ಯಾವಾಗಲೂ ನೈಟ್ ಮಾಡಬೇಕು. ಇಲ್ಲಾಂದರೆ ಬೆಳಿಗ್ಗೆ ಮಾಡಿದರೆ ಸಂಜೆ ತಿನ್ಬೋದು. ಯಾಕಂದರೆ ಈ ಗಿಣ್ಣು ಮಾತ್ರ ಬಿಸಿದು ತಿನ್ನೋಕೆ ಹೋಗಬೇಡಿ, ಆರಿದ ಮೇಲೆ ತಿನ್ನಬೇಕು ಇದು ಗಿಣ್ಣು. ನೋಡಿ ಈಗ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಗಿಣ್ಣು. ತೆಗಿತೀನಿ ಪಾತ್ರೆ ಕೆಳಗಡೆ. ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಗಿಣ್ಣು ಮಾತ್ರ. ನಮಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವರು ಚಪಾತಿಗೆ ಹಚ್ಕೊಂಡು ತಿಂದರು, ಆಮೇಲೆ ಹಾಗೇನೂ ತಿನ್ಬೋದು. ಇದು ಗಿಣ್ಣು ಮಾತ್ರ ತಣ್ಣಗಾದ್ಮೇಲೆ ತಿನ್ನಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬಂದಿದೆ. ಹಳ್ಳಿ ಸೈಡೆಲ್ಲ ರೊಟ್ಟಿಗೆ ಚಪಾತಿಗೆಲ್ಲ ಹಚ್ಕೊಂಡು ತಿಂತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕೇಕ್ ಥರ ಅಲ್ವಾ ಫ್ರೆಂಡ್ಸ್. ಇವತ್ತಿನ ಹಸುವಿನ ಹಾಲಿನಿಂದ ಮಾಡಿದ ಗಿಣ್ಣಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಲಾಗಲ್ಲಿ ಏನೇ ತಪ್ಪಿದ್ರೂ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ಲಾಗಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್. ನೀವು ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.